ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿ ತಲುಪಬೇಕಿದ್ದಂತ ವಿಮಾನದಲ್ಲಿ ತಾಂತ್ರಿಕ ದೋಷ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ಯ ಮುಚ್ಚಿಟ್ಟು ವಿಮಾನ ನಿಲ್ದಾಣ ಪ್ರಾಧಿಕಾರ ಎಡವಟ್ಟು ಮಾಡ್ತಾ ಹಾಗಾದ್ರೆ ಅಂತ. ಹುಬ್ಬಳ್ಳಿ ತಲುಪಬೇಕಿದ್ದಂತ ವಿಮಾನದಲ್ಲಿ ತಾಂತ್ರಿಕ ದೋಷ ಎದುರಾಗಿತ್ತು. 4 ಗಂಟೆಗಳ ಕಾಲ ವಿಮಾನ ಆಕಾಶದಲ್ಲೇ ಹಾರಾಟ ನಡೆಸಿತ್ತು. ನೋಡಿ, ಮಾಧ್ಯಮಗಳಿಗೆ ಸುಳ್ಳು ಮಾಹಿತಿ ನೀಡಿದ್ರ ಏರ್ಪೋರ್ಟ್ ಆಫೀಸರ್ಸ್. ಏಕಾಏಕಿ ವೇಗದ ನಿಯಂತ್ರಣ ಕಳೆದುಕೊಂಡಿದ್ದಂತ ಫ್ಲೈ 91 ಏರ್ ಜೆಟ್ ವಿಮಾನ ಹವಾಮಾನ ವೈಪರೀತ್ಯದಿಂದಾಗಿ ಈ ರೀತಿ ಆಯ್ತು ಅಂತೇಳಿ ಹೇಳಿದ್ದಾರೆ. 1 ಗಂಟೆ ಕಾಲ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ಗೆ ಯತ್ನಿಸಿತ್ತು. ಪೈಲಟ್ ಸಾಕಷ್ಟು ಟ್ರೈ ಮಾಡಿದ್ರು, ಲ್ಯಾಂಡ್ ಮಾಡೋದಕ್ಕಾಗದೆ ಬೆಂಗಳೂರು ಕಡೆ ತೆರಳಿತ್ತು ಫ್ಲೈಟ್. ಹುಬ್ಬಳ್ಳಿ ತಲುಪಬೇಕಿದ್ದಂತ ವಿಮಾನದಲ್ಲಿ ತಾಂತ್ರಿಕ ದೋಷ ಎದುರಾಗಿತ್ತು. ಹಾಗಾದ್ರೆ ತಾಂತ್ರಿಕ ದೋಷಕ್ಕೆ ಕಾರಣ ಏನು? ಸತ್ಯ ಮುಚ್ಚಿಟ್ಟಿತ್ತ ಹಾಗಾದ್ರೆ ಈ ವಿಮಾನ ಪ್ರಾಧಿಕಾರ ಅಂತ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ತಾ ಇವೆ. ಅಂದ್ರೆ ತಾಂತ್ರಿಕ ದೋಷ ಎದುರಾಗಿದ್ರಿಂದಾನೇ 4 ಗಂಟೆಗಳ ಕಾಲ ಪೈಲಟ್ ಸಾಕಷ್ಟು ಪ್ರಯತ್ನ ಪಟ್ಟರು, ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗೋದಕ್ಕಾಗ್ಲಿಲ್ಲ. ತದನಂತರದಲ್ಲಿ ಸಂಜೆ 7:30 ಅಷ್ಟೊತ್ತಿಗೆ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಯ್ತು ಫ್ಲೈಟ್. ಇಷ್ಟೆಲ್ಲ ತಾಂತ್ರಿಕ ದೋಷಗಳಿಗೆ ಕಾರಣ ಏನು ಹಾಗಾದ್ರೆ? ಪ್ರಭಾರಿ ನಿರ್ದೇಶಕ ಪ್ರವೀಣ್ ಜಾಧವ್ ಇಲ್ಲಿ ಸತ್ಯ ಮುಚ್ಚಿಟ್ರ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಹವಾಮಾನ ವೈಪರೀತ್ಯ ಕಾರಣ ಅಂತೇಳಿ ಈ ಒಂದು ಕಾರಣವನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ತಲುಪಬೇಕಾಗಿದ್ದಂತ ವಿಮಾನದಲ್ಲಿ ನಿಜಕ್ಕೂ ತಾಂತ್ರಿಕ ದೋಷ ಆಗೋದಕ್ಕೆ ಏನ್ ಕಾರಣ ಹಾಗಾದ್ರೆ? ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಮಲ್ಲಿಕ್. ನಿನ್ನೆ ಒಂದು ಅವಘಡ ದೊಡ್ಡದಾಗಬೇಕಾಗಿದ್ದು ಸಣ್ಣದ್ರಲ್ಲೇ ತಪ್ಪಿತು ಅಂತ ಹೇಳ್ಬೋದು. ಬಟ್ ಈ ಫ್ಲೈಟ್ ಅಲ್ಲಿ ಒಂದಷ್ಟು ತಾಂತ್ರಿಕ ದೋಷಗಳು ಏನ್ ಕಾಣಿಸ್ಕೊಳ್ತು, ಅದಕ್ಕೆ ಕೊಟ್ಟಿರುವಂತ ಕಾರಣಕ್ಕೂ ನಿಜಕ್ಕೂ ಅಲ್ಲಿ ಆಗಿದ್ದಕ್ಕೂ ವ್ಯತ್ಯಾಸ ಇದೆಯಾ? ಯಾರದ್ದು ತಪ್ಪು ಅಂತ ಇಲ್ಲಿ? ಖಂಡಿತ ಸೌಖ್ಯ. ಏನು, ನಿನ್ನೆ ಸಾಯಂಕಾಲ 4:30ಕ್ಕೆ ಫ್ಲೈ 91 ವಿಮಾನ ಏನ್ ಬರ್ತಾ ಇತ್ತು ಹೈದರಾಬಾದ್ ಇಂದ ಹುಬ್ಬಳ್ಳಿಗೆ, ಅದಕ್ಕೆ ಲ್ಯಾಂಡಿಂಗ್ಗೆ ಅವಕಾಶ ನೀಡಲಿಲ್ಲ. ಇದಕ್ಕೆ ಕಾರಣ ಹವಾಮಾನ ವೈಪರೀತ್ಯ ಅಂತ ಮೊದಲು ವಿಮಾನಯಾನ ಅಧಿಕಾರಿಗಳು ಒಂದು ಕಾರಣನ ನೀಡಿದ್ರು. ಆದ್ರೆ ಅದೇ ಸಮಯಕ್ಕೆ ಇಂಡಿಗೋ ಕಂಪನಿಯ ಒಂದು ಏನು ವಿಮಾನ ಇತ್ತು ಅದು ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಿತ್ತು. ಆದ್ರೆ ಇದು ಸ್ಪಷ್ಟವಾಗಿ ಹವಾಮಾನ ವೈಪರೀತ್ಯದಿಂದ ಆಗಿರುವಂತದ್ದಲ್ಲ. ಫ್ಲೈಟ್ ನಲ್ಲಿ ಏನೋ ಒಂದು ತಾಂತ್ರಿಕ ದೋಷ ಇತ್ತು, ಅದನ್ನ ಮುಚ್ಚಿ ಹಾಕ್ಲಿಕ್ಕೆ ಅಧಿಕಾರಿಗಳು ಸುಳ್ಳು ಹೇಳಿದ್ರ, ಯಾಕೆ ಜನರ ಜೊತೆ ಒಂದು ಚಲ್ಲಾಟ ಆಡಿದ್ರು ಅನ್ನುವ ಪ್ರಶ್ನೆಯಲ್ಲಿ ಮೂಡಿ ಬರ್ತಾ ಇದೆ. ಮತ್ತು ಸುಮಾರು 4 ಗಂಟೆ ವಿಮಾನ ಮೇಲೇನೆ ಹಾರಾಡ್ತಾ ಇತ್ತು, ಅದಕ್ಕೆ ಲ್ಯಾಂಡಿಂಗಿಗೆ ಒಂದು ಅವಕಾಶ ಕೊಡಲಿಲ್ಲ. ಈ ಬಗ್ಗೆ ಸಂಪೂರ್ಣ ಯಾಕೆ ತನಿಖೆ ಮಾಡ್ತಾರೆ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಸರ್ಕಾರ ಒಂದು ಆಗ್ರಹ ಮಾಡಬೇಕು, ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತೇಳಿ ವಿಮಾನದಲ್ಲಿ ಇರ್ತಕ್ಕಂಥ ಪ್ರಯಾಣಿಕರು ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಲ್ಲಿಕ್ ಡೀಟೇಲ್ಸ್ಗೆ. ಇದಾಗಿತ್ತು ಇಲ್ಲಿವರೆಗಿನ ಸುದ್ದಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.